ನಮಸ್ತೆ ಎಲ್ಲರೂ ಕೂಡ ಮದುವೆಯ ವೇದಿಕೆ ನಮ್ಮ ಚಾನಲ್ಗೆ ಸ್ವಾಗತ ಎಲ್ಲರೂ ಕೂಡ. ಸೊ ನಮ್ಮ ಚಾನಲಲ್ಲಿ ಪ್ರಸ್ತುತ ತುಂಬ ಜನ ಹುಡುಗಿಯರು ಪ್ರಪಲ್ಗಳ ಕಳಿಸ್ತಾರೆ. ಸೊ ಅನಾಥರು ಕಳಿಸ್ತಾರೆ, ಆಂಟಿಗಳು ಕಳಿಸ್ತಾರೆ. ಸೊ ಸಿಂಗಲ್ ಆಗಿರ್ತಕ್ಕಂಥದ್ದು ಗಂಡನಿಂದ ದೂರವಾಗಿರ್ತಕ್ಕಂಥ ಹುಡುಗಿಯರು ಸಹ ಪ್ರಪಲ್ಗಳನ್ನು ಕಳಿಸ್ತಾರೆ ಸ್ನೇಹಿತರೆ ಮೊಬೈಲ್ನ ಮೂಲಕ. ಸೊ ನೀವು ಕೂಡ ಕಳಿಸ್ಬೋದು. ವಿಡಿಯೋದ ಕೆಳಗಡೆ ಕಾಣಿಸ್ತಕ್ಕಂಥ ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ಜಿಮೇಲ್ ಐಡಿಗೆ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡ್ಬೋದು. ಸೊ ಹೆಸರು ರುಚಿಕಾ. ಸೊ ವಿಷಯ ಇಷ್ಟೇ ಸ್ನೇಹಿತರೆ, ತಂದೆ ಇಲ್ಲದಂಥ ಮಗಳಾಗಿರ್ತಕ್ಕಂಥ ಈಕೆಗೆ ಒಬ್ಬ ಗಂಡನಾಗಿ ಮತ್ತು ಅಣ್ಣನಾಗಿ ಜೊತೆಗೆ ಒಬ್ಬ ಒಳ್ಳೆಯ ತಂದೆಯ ಸ್ಥಾನವನ್ನು ತುಂಬಿಕೊಳ್ಳುವಂತಹ ಮುದ್ದಾಗಿರ್ತಕ್ಕಂಥ ಹುಡುಗ ಬೇಕಾಗಿದ್ದಾರೆ. ಸೊ ಮೊದಲಿಗೆ ಅವರ ತಂದೆಯವರು ವಯಸ್ಸಾಗಿರುವ ಕಾರಣ ಸ್ವಲ್ಪ ತೀರಿ ಹೋಗ್ತಾರೆ. ಆ್ಯಂಡ್ ತಾಯಿಯವರು ಹಾಲಿನ ವ್ಯಾಪಾರಸ್ಥರಾಗಿರೋದು, ಒಬ್ಬ ತಮ್ಮ ಶಾಲೆಯಲ್ಲಿ ಕಲಿತಾ ಇದ್ದಾನೆ ಸ್ನೇಹಿತರೆ. ಸೊ ನನಗೆ ಒಂದು ಬೇಸ್ಮೆಂಟ್ ಅನ್ನೋದೇ ಯಾರೂ ಇಲ್ಲ, ನಾನೇ ಮನೆಯ ಬೇಸ್ಮೆಂಟ್ ಆಗಿರೋದು. ಅದಕ್ಕೋಸ್ಕರ ಗಂಡು ಹೆಂಗೆ ಸಿಗಬೇಕು ಅಂದರೆ ಅವನಿಂದ ನನ್ನ ಮನೆ ಉದ್ಧಾರ ಆಗಬೇಕು, ಅವನಿಂದ ನಾನು ಸ್ವರ್ಗನ ನೋಡಬೇಕು, ಅವನಿಂದ ಹೊಸ ಲೋಕಕ್ಕೆ ಕಾಲಿಡಬೇಕು ನಾನು ಅಂತ ಹುಡುಗ ಬೇಕಾಗಿದ್ದಾರೆ. ಸೊ ಈಕೆ ಬಂದು ಕೊಪ್ಪಳ ಜಿಲ್ಲೆ ಹತ್ತಿರ ಒಂದು ಊರಿನಲ್ಲಿ ವಾಸವಾಗಿರೋದು. ಉದ್ಯೋಗ ಬಂದು ಮನೆಯಲ್ಲಿ ಕೃಷಿಕರ ಮತ್ತು ಪಶು ಸಾಗಾಣಿಕೆ ಕೆಲಸ, ಅಂದರೆ ದನ ಕರು ಈ ರೀತಿ ಇರುತ್ತಲ್ಲ, ಅದನ್ನು ಸಾಗಾಣಿಕೆ ಮಾಡುವಂತಹ ಕೆಲಸ ಮಾಡ್ತಕ್ಕಂಥದ್ದು ಈಕೆ ಸ್ವಭಾವ ನೋಡೋದಾದರೆ ಸರಳ ಸ್ವಭಾವ ಮತ್ತು ಹಳ್ಳಿಯ ಜೀವನ ಇಷ್ಟಪಡುವಂತಹ ಒಬ್ಬ ಒಳ್ಳೆಯ ಹುಡುಗಿ. ಗೋಧಿ ಬಣ್ಣದ ಮೈಕಟ್ಟು ಹೊಂದಿದ್ದಾಳೆ, 5.2 ಅಡಿ ಹೈಟ್ ಇದ್ದಾಳೆ ಸ್ನೇಹಿತರೆ. ಫೋಟೋ ನಾನು ತೋರಿಸುವಂಥ ಅವಶ್ಯಕತೆ ಇಲ್ಲ, ಆಲ್ರೆಡಿ ನೋಡಿರ್ತೀರ. ಈಕೆಗೆ ಬೇಕಾಗಿರ್ತಕ್ಕಂಥ ಹುಡುಗನ ವಿವರಗಳು ಅಂದರೆ ರೆಸ್ಟ್ರಿಕ್ಷನ್ಸು, ಹುಡುಗ ಹಿಂಗೆ ಇರಬೇಕು ಅಂತ ರೆಸ್ಟ್ರಿಕ್ಷನ್ ಕಂಪಲ್ಸರಿ ಈಗಿನ ಕಾಲದ ಎಲ್ಲ ಹುಡುಗಿಯರು ಹಾಕ್ತಾರೆ, ಅದರಲ್ಲಿ ಇವರು ಸಹ. ಸೊ ಕಾಮನ್ ರೆಸ್ಟ್ರಿಕ್ಷನ್ ಬಂದ್ಬಿಟ್ಟು ಹುಡುಗನಿಗೆ ವಯಸ್ಸಿನ ಅಂತರ ಇರಬೇಕಾಗಿರೋದು 2 ರಿಂದ 3 ವರ್ಷ. ಈಕೆದು ಪ್ರಸ್ತುತ ಇವಾಗ 24 ಅಥವಾ 25 ನಡೀತಾ ಇದೆ. ಎಕ್ಸಾಕ್ಟಾಗಿ ನಿಮ್ಮ ವಯಸ್ಸು 3 ವರ್ಷಗಳ ಕಾಲ ಹೆಚ್ಚು ಕಡಿಮೆ ಆಗಿರಬೇಕು ಇವರಿಗೆ. ಸೊ ಹೆಚ್ಚು ಕಡಿಮೆ ಆಗಿದ್ದರೆ ಇವರ ಕಡೆಯಿಂದ ಓಕೆ. ಮತ್ತು ಇವರಿಗೆ ತಂದೆ ಇಲ್ಲಲ್ಲ ಮತ್ತು ಅಣ್ಣ ಸಹ ಇಲ್ಲ. ಸೊ ಇದು ಅವರಿಗೆ ಸ್ಥಾನಮಾನ ತುಂಬುವವನಾಗಿರಬೇಕು. 2 ಸ್ಥಾನವನ್ನು ನೀವು ತುಂಬುವವನಾಗಿರ್ಬೇಕಂತೆ. ನೀವು ನನ್ನನ್ನು ಮದುವೆ ಆಗಬೇಕು ಅಂದರೆ ಪ್ರಸ್ತುತ ನಿಮ್ಮಿಂದ ನಾನು ಎಕ್ಸ್ಪೆಕ್ಟೇಷನ್ ಮಾಡೋದು, ನನಗೆ ಕೇರ್ ಮಾಡ್ತೀರಾ, ಪ್ರೀತಿ ಮಾಡ್ತೀರಾ, 1 ವರ್ಷದ ಒಳಗಡೆ ಒಂದು ಮಗುನ ಕೊಡ್ತೀರಾ ಅನ್ನೋದರ ಮೇಲೆ ಅಂತ ಹೇಳಿದ್ದಾರೆ. ಸೊ ಹೆಂಡತಿಯ ಜೊತೆಯಲ್ಲಿ ಪ್ರಸ್ತುತ ಸುತ್ತಾಡೋದು ಆ್ಯಂಡ್ ಎಲ್ಲಾದರೂ ಮೂವಿಗೆ ಕರ್ಕೊಂಡು ಹೋಗೋದು ಹುಡುಗ ಆಗಿರಬೇಕು. ಆ್ಯಂಡ್ ಕಾರು ಬೈಕು ಓಡಿಸೋದಕ್ಕೆ ಬರಬೇಕು. ಜೊತೆಗೆ ಅವನು ಇರ್ತಕ್ಕಂತಹ ಊರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಜನಗಳು ತಪ್ಪಾಗಿ ನಮ್ಮ ಬಗ್ಗೆ ತಿಳ್ಕೊಳ್ಬಾರ್ದು. ಸೊ ಪ್ರೀತಿ ಮಾಡಿ ಲವ್ ಮಾಡಿದ್ದೀವಿ ಅಂತಲೇ ಎಲ್ಲರ ಮುಂದೆ ನೀವು ಹೇಳಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇಷ್ಟೊಂದು ರೂಲ್ಸ್ ಹೇಳಿರೋದು ಅವರು. ಜೊತೆಯಲ್ಲಿ ಇಲ್ಲಿ ಕಾಣಿಸ್ತಕ್ಕಂಥ ರೂಲ್ಸ್ ಸಹ ಆ್ಯಡ್ ಆಗುತ್ತೆ. ಸೊ ಈ ಒಂದು ರೂಲ್ಸ್ಗಳಿಗೆ ಸಂಬಂಧಿಸಿದಂತಹ ಹುಡುಗ ಆಯ್ತರಿ ಏನು ದೊಡ್ಡ ವಿಷಯ ರೂಲ್ಸು, ನಾನು ಒಪ್ಪಿಗೆ ಕೊಡ್ತೀನಿ ಅಂತ ನೀವು ಗಡ್ಸಾಗೆ ಇದ್ದರೆ ನಿಮ್ಮ ಡೀಟೇಲ್ಸ್ಗಳನ್ನು ಇವರ ಒಂದು ಜಿಮೇಲ್ ಐಡಿಗೆ ಕಳಿಸಿಕೊಟ್ಟರೆ ನಿಮಗೆ ಇವತ್ತೊಂದು ಕಾರುಗಳನ್ನು ಕೊಡ್ತಾರೆ. ಕಾರುಗಳನ್ನಲ್ಲ, ಕಾರನ್ನು. ಸೊ ಇದು ಹೈಡ್ರೋನಿಕ್ ಆಗಿರ್ತಕ್ಕಂತಹ ಇದು ಏಸಿಯಂಟ್ ಓಲ್ಡ್ ಮಾಡೆಲ್ ಕಾರ್, ವೆನೆನೋ ಮಾಡೆಲ್ ಕಾರ್. ಇದು ಪ್ರಸ್ತುತ ನಿಮಗೆ ಸಿಗಬೇಕಾಗಿರ್ತಕ್ಕಂಥದ್ದು ಯಾಕೆ ಅಂತಂದರೆ ವರದಕ್ಷಿಣೆ ಸ್ನೇಹಿತರೆ. ಸೊ ಬೇಕಲ್ವಾ, ಕೊಟ್ಟಿಲ್ಲ ಅಂತಂದ್ರೆ ನೀವು ಹೆಂಗೆ ಇರ್ತೀರ ಅವ್ರ ಜೊತೆ, ಹೋಗಿ ನೀನು ವರದಕ್ಷಿಣೆನೂ ಕೊಟ್ಟಿಲ್ಲ, ನಿನ್ನ ಜೊತೆ ನಾನು ಬಾಂಡಿಂಗ್ ಬೆಳೆಸೋದು ಚಾನ್ಸೇ ಇಲ್ಲ ಅಂತೀರ ಅಲ್ವಾ ಗುರುಗಳೇ. ಸೊ ಖಂಡಿತವಾಗಲೂ ಕೊಡಲೇಬೇಕಾಗಿರುತ್ತೆ. ಅದಕ್ಕೋಸ್ಕರ ಕೊಡೋಕ್ಕಾಗುತ್ತೋ ಬಿಡುತ್ತೋ ಸೆಕೆಂಡ್ರಿ, ಈ ಒಂದು ಕಾರು ಸಹ ನಾನು ನಿಮಗೆ ಕೊಡ್ತೀನಿ ಅಂತ ಅವರ ಕಡೆಯಿಂದ ಗ್ಯಾರಂಟಿ ಇದೆ ಸ್ನೇಹಿತರೆ. ಸೊ ಹಿಂಗೆ ಕಾಣಿಸುತ್ತೆ ನೋಡಿ. ಅದಕ್ಕೂ ಮುನ್ನ ಸ್ನೇಹಿತರೆ, ಸೊ ಜಿಮೇಲ್ ಐ ಡಿ ಎಷ್ಟು ಈಜಿ ಇದೆ ರೀ. ಇಲ್ಲಿ ಕಾಣಿಸ್ತಕ್ಕಂತಹ ಜಿಮೇಲ್ ಐ ಡಿಗೆ ನಿಮ್ಮ ಡೀಟೇಲ್ಸ್ ಕಳಿಸಿ. ಇವಾಗ ಹೆಂಗೆ ಕಳಿಸಿದ್ದಾರೆ ಅವರು ಅಂದರೆ ಜಿಮೇಲ್ನ ಮುಖಾಂತರ ನನಗೆ ಕಳಿಸ್ತಾರೆ. ಅದೇ ರೀತಿಯಲ್ಲಿ ನೀವು ಸಹ ಕಳಿಸಿದ್ರೆ ನನಗೆ ಈಸಿ ಆಗುತ್ತೆ ಅವ್ರಿಗೆ ಫಾರ್ವರ್ಡ್ ಮಾಡೋದಕ್ಕೆ. ಈ ಒಂದು ಗಾಡಿ ವೈಟ್ ಕಲರ್, 1495 ಕಿಲೋಮೀಟರ್ ಮೈಲೇಜಿಂಗ್ ಕೊಡುತ್ತೆ. ಇಂಜಿನ್ ಇದೆ. 170 ಮೈಲೇಜಿಂಗು, 15 ರಿಂದ 17 ಕಿಲೋಮೀಟ್ರು ಸ್ವಲ್ಪ ಮೈಲೇಜಿಂಗು ಮತ್ತು ಟಾಪ್ ಸ್ಪೀಡ್ 170. ಇದು ಡೀಟೇಲ್ಸ್ ಗಾಡಿದ್ದು. ನನಗೆ ಹೆಚ್ಚಿನ ಗಾಡಿಯ ಬಗ್ಗೆ ಮಾಹಿತಿ ಗೊತ್ತಾಗಲ್ಲ ಸ್ನೇಹಿತರೆ, ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ. ಮತ್ತು ಗಾಡಿಗೆ ಸಂಬಂಧಿಸಿದಂತೆ ಒಳಗಿರೋ ಇಂಟೀರಿಯಲ್ಗಳ ತೋರಿಸ್ತಾ ಇದ್ದೀನಿ. ವೈಟ್ ಮಾಡೆಲ್ ವೆನೋನ್ ಕಾರ್ ವಿತ್ ಎನ್ ಸೀಟ್ ಬೆಲ್ಟ್ ಆ್ಯಂಡ್ ಕಂಫರ್ಟಬಲ್ ಆಗಿರ್ತಕ್ಕಂಥ ಸೀಟು.
ಇಲ್ಲಿ ಡ್ರೈವರ್ ಸೀಟ್ ಆಗಿರ್ತಕ್ಕಂಥದ್ದು ನೀವು ಆರಾಮಾಗಿ ಕಾರ್ ಡ್ರೈವ್ ಮಾಡಿಕೊಂಡು ಸ್ಟೇರಿಂಗ್ನ ಸ್ಟಾರ್ಟ್ ಮಾಡಿಕೊಂಡು ಸೀಟಲ್ಲೇ ಬ್ಲೆಂಡ್ ಹಾಕ್ಕೊಂಡು ಹ್ಯಾಂಡಲ್ ಲ್ಯಾಂಡ್ ಮಾಡಿಕೊಂಡು ಲಾಂಗ್ ಡ್ರೈವ್ ಹೋಗ್ಬೋದು. ಆಕೆ ಪಕ್ಕದಲ್ಲೇ ಕೂತ್ಕೊಂಡು ಸ್ವಲ್ಪ ರೊಮ್ಯಾಂಟಿಕ್ ಆಗಿ ಮಾತಾಡ್ತಾರೆ ಸ್ನೇಹಿತರೆ. ಸೊ ಆಕೆಗೆ ನೀವು ಎಷ್ಟೊಂದು ಮುದ್ದು ಕೊಡ್ತೀರಾ ಅಷ್ಟು ನಿಮಗೆ ಬೆನಿಫಿಟ್. ಯಾಕಂದರೆ ಒಂದು ಸ್ವಲ್ಪ ಕೇರ್ ಮಾಡೋದು ರೊಮ್ಯಾಂಟಿಕ್ ಆಗಿರ್ತಕ್ಕಂತಹ ಹುಡುಗರಂದರೆ ಈಕೆಗೆ ಸ್ವಲ್ಪ ಜಾಸ್ತಿ ಇಷ್ಟ. ಸೊ ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದಾನೆ, ಆದಷ್ಟು ಬೇಗ ಈಕೆಯನ್ನು ಹೋಗಿ ಪರಿಚಯ ಮಾಡ್ಕೊಳ್ಳಿ, ಮೀಟಾಗಿ ಮುಂದೆ ಏನಾಗುತ್ತೋ ಏನು ಬಿಡುತ್ತೋ ನೋಡೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನಿಮಗೆ ಹೊಸ ಪ್ರೊಫೈಲೊಂದಿಗೆ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇರಿ. ನಮಸ್ತೆ, ಟೇಕ್ ಕೇರ್, ಬಾಯ್.